नमः। कृष्णाय वासुदेवाय हरे परमात्मने प्रणतक्लेशनाशाय गोविंदाय नमो नमः। श्रीमद्भागवत दशमस्कंद 12ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ 20 ಶ್ಲೋಕ ಆಗಿದೆ. तस्मात् भद्रे स्वतनयान् मया व्यापादितानपि मानुषोच यतः सर्वस्वकृतं विन्दते अवशः. ಕೃಷ್ಣ ತಾನು ಗೋಕುಲದಲ್ಲಿ ಅವತಾರ ಮಾಡಿದ್ದಾನೆ. ಮಥುರೆಯಲ್ಲಿ ಅವತಾರ ಮಾಡಿ ಗೋಕುಲಕ್ಕೆ ಹೋದ. ದುರ್ಗಾದೇವಿಯು ಇಲ್ಲಿ ಮಥುರಾ ಪಟ್ಟಣಕ್ಕೆ ಬಂದಿದ್ದಾರೆ. ಕೃಷ್ಣ ಕಂಸ ಸಂಹಾರ ಮಾಡುವ ಪ್ರಯತ್ನವನ್ನು ಮಾಡಿದಾಗ ಆಕಾಶಕ್ಕೆ ಹಾರಿ ಅಷ್ಟಭುಜ ಸಹಿತರಾಗಿ ದರ್ಶನವನ್ನು ಕೊಟ್ಟು ಹೇಳಿದರು, ನಿನ್ನನ್ನು ಕೊಲ್ಲುವವ ಬೇರೆ ಕಡೆ ಹುಟ್ಟಿದ್ದಾನೆ, ಸುಮ್ಮನೆ ನನ್ನ ಯಾಕೆ ವೃಥಾ, ಏನು ತಪ್ಪು ಮಾಡಿಲ್ಲ, ನಾನು ಸುಮ್ಮನೆ ನನ್ನನ್ನು ಯಾಕೆ ಕೊಲ್ಲುವ ಪ್ರಯತ್ನ ಮಾಡ್ತೀ ಅಂತ ಆ ಮಾತನ್ನು ಹೇಳಿದಾಗ ಕಂಸ ತಾನು ಸಂತಪ್ತನಾಗಿ ವಸುದೇವ ದೇವಕಿಯರನ್ನ ಸಾಂತ್ವನ ಮಾಡ್ತಾ ಇದ್ದಾನೆ. 6 ಜನ ಮಕ್ಕಳನ್ನು ನಾನು ಕೊಂದೆ, ನನಗೆ ಏನು ಆಗ್ತದೋ ಗೊತ್ತಿಲ್ಲ ಗತಿ, ಹಾಗೆ ಅಂತೆಲ್ಲ ಹೇಳಿದ್ದಾನೆ ಅವನು. ಅದ್ಮೇಲೆ ಬರತಕ್ಕ ಮಾತು, ಎಲ್ಲರೂ ಕೂಡ ಅವರವರ ಕರ್ಮದಂತೆ ಮಾಡ್ತಾರೆ. ಅವರು ಸ್ವಾತಂತ್ರ್ಯ ಭ್ರಾಂತಿ ಇದೆ. ಯದ್ಯಪಿ ಪರಮಾತ್ಮ ಸ್ವತಂತ್ರನಾಗಿ ಎಲ್ಲಾ ಕರ್ಮಗಳನ್ನು ಮಾಡಿದರೂ ಕೂಡ ಆ ಸ್ವಾತಂತ್ರ್ಯದ ಭ್ರಾಂತಿ ಜೀವರಿಗೆ ಬಂದ್ಬಿಡುತ್ತದೆ. ಅಜ್ಞಾನದಿಂದ ಅವರಿಗೆ ಆ ರೀತಿಯಾಗಿ ಆಗ್ತದೆ. ತಸ್ಮಾತ್ ಭದ್ರೇ ಸ್ವತನಯಾನ್ ಮಯಾ ವ್ಯಾಪಾದಿತಾನಪಿ. ಅದರಿಂದ ಭದ್ರೇ ದೇವಕಿ, ಕಂಸ ದೇವಕಿಗೆ ಹೇಳುವ ಮಾತು, ನಿನ್ನ ಮಕ್ಕಳು ಮಯಾ ವ್ಯಾಪಾದಿತಾನಪಿ, ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. 6 ಜನ ಮಕ್ಕಳನ್ನು ನಾನು ಕೊಂದಿದ್ದೇನೆ. ಹಾಗಿದ್ರೂ ಕೂಡ ಮಾ ಅನುಶೋಚ, ಅವರನ್ನು ಕುರಿತು ನೀನು ದುಃಖ ಪಡಬೇಡ. ಯಾಕೆ? ಯತಃ ಸರ್ವಃ ಸ್ವಕೃತಂ ವಿಂದತೆ ಅವಶಃ. ಎಲ್ಲರೂ ತಾವು ಮಾಡಿದ ಕರ್ಮವನ್ನು ಅನುಭವಿಸ್ತಾರೆ ಅಷ್ಟೇ. ಆ 6 ಜನ ಮಕ್ಕಳು ಆ ರೀತಿಯಾಗಿ ಹುಟ್ಟಿ ಸಾಯಬೇಕು ಅಂತ ಇತ್ತು. ಅದರಿಂದ ಪರಮಾತ್ಮನ ವಶದಲ್ಲಿ ನೋಡಿ, ಅವಶಃ ಅಂತ ಇದೆ. ಪರಮಾತ್ಮನ ಅಂದ್ರೆ ಪರಮಾತ್ಮ, ಪರಮಾತ್ಮನ ವಶದಲ್ಲಿ ಇದ್ದವರಾಗಿ ಅವರು ಆ ರೀತಿಯಾಗಿ ಮಾಡಿದ್ದಾರೆ. ಅದರಿಂದ ನೀನು ದುಃಖ ಪಡಬೇಡ, ಆ 6 ಜನರನ್ನು ಕುರಿತು ಚಿಂತೆ ಮಾಡಬೇಡ ಅಂತ ಸಾಂತ್ವನ ಮಾಡ್ತಾ ಇದ್ದಾನೆ. ಯಾವತ್ ಹತೋಸ್ಮಿ ಹಂತಾಸ್ಮಿ ಇತಿ ಆತ್ಮಾನ ಮನ್ಯತೆ ಅಸ್ವದೃಗ್ ತಾವತ್ ತದ್ ಅಭಿಮಾನ್ಯಜ್ಞ ಬಾಧ್ಯಬಾಧಕ ತಾಮಿಯಾತ್. ಯಾವತ್ ಕಾಲಂ ಹತಃ ಅಸ್ಮೀತಿ, ಯಾವ ಕಾಲದವರೆಗೂ ನಾನು ಸಂಹಾರ ಮಾಡಲ್ಪಟ್ಟಿದ್ದೇನೆ, ನಾನು ನಾಶ ಆಗಿದ್ದೇನೆ ಹಾಗೆ ಅಂತ ತಿಳ್ಕೊತಾರೋ, ಇವನಿಂದ ನಾನು ಕೊಲ್ಲಲ್ಪಟ್ಟಿದ್ದೇನೆ ಹಾಗೆ ಅಂತ ತಿಳಿಯುತ್ತಾರೋ, ಅನ್ಯಸ್ಮಿನ್ ಜೀವೇ ಸ್ವಾತಂತ್ರ್ಯಂ ಮನ್ಯತೆ. ಯಾವಚ್ಚ ಹಂತ ಅಸ್ಮೀತಿ ಸ್ವಸ್ಮಿನ್ ಸ್ವಾತಂತ್ರ್ಯಂ ಮನ್ಯತೆ. ಅದರಿಂದ ನಾನು ಸತ್ತೋಗಿದ್ದೀನಿ, ಅಥವಾ ನಾನು ದೇಹ ಬಿಟ್ಟಿದ್ದೀನಿ, ಅಥವಾ ಅವನು ಕೊಂದಿದ್ದಾನೆ, ಇದೆರಡೂ ಕೂಡ ಸ್ವಾತಂತ್ರ್ಯ ಭ್ರಮ ಅಂತ. ದೇಹ ಬಿಡೋದಕ್ಕೆ ನಮಗೂ ಸ್ವಾತಂತ್ರ್ಯ ಇಲ್ಲ, ಇನ್ನೊಬ್ಬರಿಂದ ಕೊಲ್ಲಲ್ಪಡಲು ಕೂಡ ಅವರಿಗೂ ಕೂಡ ಸ್ವಾತಂತ್ರ್ಯ, ಇನ್ನೊಬ್ಬರಿಂದ ಕೊಲ್ಲಲಿಕ್ಕೂ ಆಗೋದಿಲ್ಲ. ಅದರಿಂದ ಯಾರು ಆ ರೀತಿಯಾಗಿ ತಿಳ್ಕೊತಾರೆ, ತಾವೇ ಸ್ವತಂತ್ರರು ಅಂತ ತಿಳಿಯುತ್ತಾರೋ ಅವರು ಅಸ್ವದೃಕ್, ಪರಮಾತ್ಮನ ಜ್ಞಾನ ಸರಿಯಾಗಿ ಇಲ್ಲದವರು ಅಂತ, ಅಜ್ಞಾನಿಗಳು ಅಂತ ಅರ್ಥ. ಇದು ಕಂಸ ಹೇಳುವ ಮಾತು. ಸರ್ವತ್ರ ಸ್ಥಿತ್ವಾ ಶ್ರೀ ಹರಿರೇವ ಸ್ವಾತಂತ್ರ್ಯೇನ ಕರ್ತ ಇತಿ ಜ್ಞಾನಶೂನ್ಯ ಇತಿ ಯಾವತ್. ಎಲ್ಲರಲ್ಲೂ ಎಲ್ಲ ವಸ್ತುಗಳಲ್ಲಿ ಇದ್ದು ಆ ಕೆಲಸವನ್ನ ಮಾಡತಕ್ಕ ಪರಮಾತ್ಮನೇ ಎನ್ನುವ ಜ್ಞಾನ ಇಲ್ಲದವರು ಅಂತ ಒಟ್ಟು ಅಭಿಪ್ರಾಯ. ಅತಏವ ಅಜ್ಞಃ ಜೀವ, ಅದರಿಂದ ಜೀವ ಅಜ್ಞಾನದ ವಶದಿಂದ
ಅವನು ಆ ರೀತಿಯಾಗಿ ಸ್ವಾತಂತ್ರ್ಯ ಭ್ರಮೆ ಉಳ್ಳವನಾಗಿದ್ದಾನೆ. ಯಾವ ತನಕ ಆ ರೀತಿಯಾಗಿ ಇರ್ತಾನೋ ಅಷ್ಟರ ತನಕ ಅವನಿಗೆ ದುಃಖಾದಿಗಳು ಇದ್ದೇ ಇರುತ್ತದೆ. ಯಾಕೆ? ತನ್ನಲ್ಲಿ ಇದ್ದ ಸ್ವಾತಂತ್ರ್ಯವನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡಿದಾಗ ತಾನೇ ಅದಕ್ಕೆ ಬಾಧ್ಯ ಬಾಧಕನಾಗಿದ್ದಾನೆ. ಅದರಿಂದ ಸ್ವಾತಂತ್ರ್ಯ ಭ್ರಮೆಯನ್ನು ತೆಗೆದ್ರೆ ನಂದೇನಿಲ್ಲ, ಇದು ಇಟ್ಟಾಂಗೆ ಇರುವೇನೋ ಹರಿ ಎಂಬ ಒಂದು ಚಿಂತನೆ ಬಂದುಬಿಟ್ರೆ ನಮಗೆ ಅಷ್ಟು ಒಂದು ಬೇಸರ ಆಗೋದಿಲ್ಲ ಅಂತ. ಕ್ಷಮಧ್ವಂ ಮಮ ದೌರಾತ್ಮ್ಯಂ ಸಾಧ್ವೋ ಬಂಧುವತ್ಸಲಾಹ ಇತ್ಯುಕ್ತ್ವಾ ಅಶ್ರುಮುಖಃ ಪಾದೋ ಶ್ಯಾಲ ಸ್ವಸೋ ರಥಾಗ್ರಹಿ. ಈ ರೀತಿಯಾಗಿ ನನ್ನ ದುಷ್ಟ ಬುದ್ಧಿಯನ್ನ ನೀನು ಕ್ಷಮಧ್ವಂ, ನೀನು ಕ್ಷಮಿಸಬೇಕು, ಈ ದುಷ್ಟ ಬುದ್ಧಿಯನ್ನ ನೀನು ಕ್ಷಮಿಸಬೇಕು ಹಾಗೆ ಅಂತ. ದುರ್ಮನಸ್ಕತಾ ಅಂತ ಬರೀತಾರೆ. ಈ ದುಷ್ಟವಾದ ಮನಸ್ಸು, ನಾನು ಮಾಡಿದ ಕ್ರಿಯೆಗಳು, ದುಷ್ಟವಾದ ಮನಸ್ಸು, ಅದನ್ನೆಲ್ಲ ನೀನು ಕ್ಷಮಿಸಬೇಕು ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೇ ಬಂಧುವತ್ಸಲಾಹ ಸಾಧವಃ ಅಹಂಚ ನ ಬಂಧುವತ್ಸಲ. ಯದ್ಯಪಿ ನಾನು ಬಂಧುಗಳಿಗೆ ಪ್ರಿಯವಾಗಿ ನಡ್ಕೊಂಡಿಲ್ಲ, ನಾನು ಬಂಧುವತ್ಸಲ ಅಲ್ಲ, ನಾನು ಬಂಧು ಹಂತೃತ್ವಾ ದುರಾತ್ಮ ಇತಿ ಭಾವ. ಬಂಧುಗಳನ್ನು ಸಂಹಾರ ಮಾಡಿದ್ದರಿಂದ ನಾನು ದುರಾತ್ಮ ಅಂದ್ರೆ ಕ್ರೂರನು ಅಂತ ತನ್ನನ್ನು ತಾನೇ ಹೇಳ್ಕೊಡ್ತಾ ಇದ್ದ. ಯತಃ ಯೂಯಂ ಸಾಧವಃ, ನೀವೆಲ್ಲ ಸಾಧು ಜನರು. ಬಂಧೂನ್ ವತ್ಸಾನೀವ ಲಾಂತಿ, ಬಂಧು ಜನರನ್ನ ಒಂದು ಸಣ್ಣ ಮಗುವಂತೆ ಕರುವಂತೆ ನೀವು ನೋಡಿ ರಕ್ಷಣೆ ಮಾಡತಕ್ಕವು. ಅಂಥವರಲ್ಲಿ ನಾನು ಮಾಡಿತಕ್ಕ ಈ ಅಪರಾಧ ಅದು ಬರೀ ದುಷ್ಟಕರವಾದದ್ದು, ಅದನ್ನು ಕ್ಷಮಿಸಿರಿ ಅಂತ ಶಾಲಕಃ ವಸುದೇವ ಸ್ವಯ ದೇವಕಿ ಸ್ವಸಾ ದೇವಕಿ ತಯೋ. ಶಾಲಕನಾದ ವಸುದೇವನಿಗೂ ಕ್ಷಮೆ ಕೇಳ್ತಾನೆ, ಸಹೋದರಿಯಾದ ದೇವಕಿ ಹತ್ರ ಕೂಡ ಕ್ಷಮೆಯನ್ನು ಕೇಳ್ತಾನೆ. ಮೋಕ್ಷಯಾಮಾಸ ನಿಕಟಾದ್ ವಿಸ್ರಬ್ಧ ಕನ್ಯಕಾ ಗಿರಾ ದೇವಕೀಂ ವಸುದೇವಂ ಚ ದರ್ಶಯನ್ ಆತ್ಮಸೌಹೃದಂ. ಮೋಕ್ಷಯಾಮಾಸ ನಿಗಡಾತ್, ಏನೋ ಒಂದು ಸರಪಳಿಯಿಂದ ಚೈನಿಂದ ಬಂಧನ ಮಾಡಿಟ್ಟಿದ್ದ ಆ ಬಂಧನವನ್ನೆಲ್ಲ ಬಿಡಿಸ್ತಾನೆ ಕಂಸ. ವಸುದೇವ ದೇವಕಿಯರನ್ನ ಸರಪಳಿಯಾಗಿ ಇಟ್ಟಿದ್ದ, ಅದನ್ನೆಲ್ಲ ಆ ಬಂಧನದಿಂದ ಮೋಚನೆಯನ್ನು ಮಾಡ್ತಾ ಇದ್ದಾನೆ. ವಿಸ್ರಬ್ಧ ಕನ್ಯಕಾಗಿರ, ಆ ಕನ್ಯಕಾಗಿರ ಅಂದ್ರೆ ಕನ್ಯೆಯ ಮಾತು, ಅಂದ್ರೆ ದುರ್ಗಾದೇವಿಯ ಮಾತು. ದುರ್ಗಾದೇವಿಯ ಮಾತಿನಲ್ಲಿ ವಿಶ್ವಾಸ ಇಟ್ಟವನಾಗಿ ಅವರನ್ನೆಲ್ಲ ಬಿಡುಗಡೆ ಮಾಡಿದ. ದೇವಕೀಂ ವಸುದೇವಂಚ ದರ್ಶಯನ್ ಆತ್ಮಸೌಹೃದಂ, ಸ್ವಸುಹೃದ್ ಭಾವಂ. ಆ ಕಾಲದಿಂದ ಆ ವಸುದೇವ ಮತ್ತು ದೇವಕಿಯರನ್ನ ಒಳ್ಳೆ ಪ್ರೀತಿಯ ಭಾವನೆಯಿಂದ ಅವನು ನೋಡಿದ ಅಂತ ಹೇಳ್ತಾ ಇದ್ದ. ಭ್ರಾತುರ್ವಚನಮಾಶ್ರುತ್ಯ ಕ್ಷಾಂತ್ವಾ ರೋಷಂ ಚ ದೇವಕಿ ವ್ಯಸೃಜತ್ ವಸುದೇವಶ್ಚ ಪ್ರಹಸ್ಯ ತಮುವಾಚಃ. ಸಹೋದರನ ಮಾತನ್ನು ಕೇಳಿ ಅವಳು ಕೂಡ, ದೇವಕಿಯು ಕೂಡ ಸಮಾಧಾನವನ್ನು ತಂದುಕೊಂಡು ಕೋಪವನ್ನೆಲ್ಲ ಬಿಟ್ಲು. ರೋಷಂ ಚ ದೇವಕಿ ವ್ಯಸೃಜತ್ ವಸುದೇವಶ್ಚ ಪ್ರಹಸ್ಯ ತಮುವಾಚಃ. ವಸುದೇವ ಅವನು ಕೂಡ ತಾನು ಮನಸ್ಸಿನಲ್ಲೇ ಆ ಕಂಸನ ಮಾತಿನಲ್ಲಿ ವಿಶ್ವಾಸ ಇಟ್ಟಿಲ್ಲವಂತೆ. ಈಗ ಹಿಂಗೆ ಮಾತಾಡ್ತಾನೆ, ಹಿಂದೆ ಹೇಗೆ ಮಾತನಾಡಿದ? ದೇವಕಿಯನ್ನೇ ಖಡ್ಗದಿಂದ ಕತ್ತರಿಸ್ತೇನೆ ಅಂತ ಬಂದವ, ಅವತ್ತು ಹಾಗೆ ಮಾತನಾಡಿದ. ಈಗ ದುರ್ಗಾದೇವಿಯ ಆಕಾಶವಾಣಿಯ ಮಾತನ್ನು ಕೇಳಿ ಹಾಗೆ ನಡ್ಕೊಂಡ. ಈ ದುರ್ಗಾದೇವಿಯ ಮಾತನ್ನು ಕೇಳಿ ನಮ್ಮಲ್ಲಿ ಒಂದು ಸೌಹಾರ್ದವನ್ನು ತೋರಿಸ್ತಾ ಇದ್ದಾನೆ. ಮುಂದೆ ಇವನು ಏನಾಗ್ತಾನೆ ಗೊತ್ತಿಲ್ಲ. ಸಿಚುವೇಶನ್ ತಕ್ಕಂತೆ ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಆ ರೀತಿಯಾಗಿ ಮಾಡುವವನು ನಾಳೆ ಏನ್ ಮಾಡ್ತಾನೋ, ನಾಳೆ ಇನ್ನೊಬ್ರು ಮಾತು ಕೇಳಿ ಇನ್ನೇನ್ ಮಾಡ್ತಾನೋ ಗೊತ್ತಿಲ್ಲ. ಅದು ಹಂಗೆ ಆಗ್ತದೆ. ಮುಂದೆ ನಾರದರು ಬರ್ತಾರೆ, ನಾರದರ ಮಾತನ್ನು ಕೇಳಿ ತಿರ್ಗಾ ಇವರನ್ನೆಲ್ಲ ಶಕಟದಲ್ಲಿ ಹಾಕಿ ಇನ್ನೂ ತೀರಾ ದ್ವೇಷ ಮಾಡ್ತಾನೆ. ವಸುದೇವ ದೇವಕಿಯರನ್ನ ಇನ್ನಷ್ಟು ದ್ವೇಷ ಮಾಡ್ತಾನೆ. ಆಗ ನಾರದರ ಮಾತು ಹೇಳ್ತಾರೆ, ನಾರದರ ಮಾತನ್ನು ಕೇಳಿ ಆ ರೀತಿಯಾಗಿ ಮಾಡ್ತಾನೆ. ಅದರಿಂದ ವಸುದೇವ ಈಗಲೇ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ನಗ್ತಾ ಇವನ ಮಾತನ್ನು ನಂಬಬಾರದು ಅಂತ ಹೇಳಿ ಕೆಲವು ಮಾತುಗಳನ್ನ ಹೇಳ್ತಾನೆ. ಮೇಲ್ನೋಟಕ್ಕೆ ಹೇಳುವ ಮಾತದು, ಅದೇನೆಂಬುದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು ಶ್ರೀಹರೇ ನಮಃ.